ಕೀಟೋ ಡಯಟ್ ಮಾಡೋದ್ರಿಂದನೂ ಕೂಡ ಹಾರ್ಟಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಲೈಕ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳಿ. ಹಿಂದೆನೂ ಕೂಡ ಒಬ್ರು ಸೆಲೆಬ್ರಿಟೀಸು ಕೂಡ ಕೀಟೋ ಡಯಟ್ ಮಾಡಿನೇ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜಾನಾ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಹಾಗಾದ್ರೆ ಕೀಟೋ ಡಯಟ್ ಮಾಡಿದ್ರೆ ಇಟ್ಸ್ ಅ ಗುಡ್? ಕೀಟೋ ನಾನು ಹೇಳ್ದಂಗೆ ಇಟ್ ಇಸ್ ಅ ವೆರಿ ಇಂಡಿವಿಜುವಲಿಸ್ಟಿಕ್ ಥಿಂಗ್. ಕೀಟೋ ಡಯಟ್ ಎಲ್ರಿಗೂ ಒಳ್ಳೇದಾ ಅಲ್ಲ, ಆದರೆ ಕೆಲವ್ರಿಗೆ ಅದರಿಂದ ಯುಟಿಲೈಸೇಷನ್ ಮತ್ತೆ ಅದರಿಂದ ಅಡ್ವಾಂಟೇಜಸ್ ಇದೆಯಾ? ಖಂಡಿತ ಇದೆ. ಎಷ್ಟೊಂದು ಸ್ಟಡೀಸ್ ಏನು ಹೇಳಿದಾವೆ ಅಂತಂದರೆ ಕೀಟೋ ಡಯಟ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕಾಗ್ನಿಷನ್ನು ಸಹ ಇಂಪ್ರೂವ್ ಆಗುತ್ತೆ ಕೀಟೋ ಡಯಟ್ ಮಾಡೋದ್ರಿಂದ. ಹಂಗಂತ ಎಲ್ಲರೂ ಸಹ ಇದನ್ನು ಮಾಡಿದ್ರೆ, ನೀವು ಹೇಳ್ದಂಗೆ ಈಗ ಹಾರ್ಟ್ ಇಶ್ಯೂಸ್ ಆಗಿದೆ ಅಂತ ಅಂದಾಗ ಫ್ಯಾಟ್ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ನೋಡಬೇಕು. ನಾವು ತಿಂತಾ ಇರೋ ಫ್ಯಾಟ್ ಸೋರ್ಸಲ್ಲಿ ಬರೀ ಸ್ಯಾಚುರೇಟೆಡ್ ಫ್ಯಾಟು, ಟ್ರಾನ್ಸ್ ಫ್ಯಾಟ್, ಕೊಲೆಸ್ಟ್ರಾಲೇ ಜಾಸ್ತಿ ತುಂಬಿದ್ರೆ ಅದರಿಂದ ಆಬ್ವಿಯಸ್ಲಿ ಹಾರ್ಟ್ಗೂ ಎಫೆಕ್ಟ್ ಆಗುತ್ತೆ. ಸೊ ನಾವು ಯಾವ ಸೋರ್ಸಿಂದ ಆ ಫ್ಯಾಟ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ನೋಡಬೇಕಾಗುತ್ತೆ. ಸೊ ಯಾವುದೇ ಒಂದು ಡಯಟ್ ಆಗಿರ್ಬೋದು, ಎಲ್ರಿಗೂ ಒಳ್ಳೆಯದು ಅಥವಾ ಎಲ್ರಿಗೂ ಕೆಟ್ಟದು ಅನ್ನೋದೇ ತಪ್ಪು. ಕೆಲವ್ರಿಗೆ ಅದು ಯೂಸ್ ಆಗುತ್ತೆ, ಕೆಲವ್ರಿಗೆ ಯೂಸ್ ಆಗಲ್ಲ. ನಿಮ್ಗೆ ಅದು ಯೂಸ್ ಆಗುತ್ತಾ ಆಗಲ್ವಾ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ನ್ಯೂಟ್ರಿಷನಿಸ್ಟ್ನ ಅಥವಾ ಎಕ್ಸ್ಪರ್ಟ್ಸ್ನ ಕೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ.